ರಚಡ ಏನಾಯ್ತು? ಅಜ್ಜಿ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ. ಊಟನೂ ಮಾಡಿಲ್ಲ ನೀವು. ಪೊಲೀಸರು ಹುಡುಕ್ತೀನಿ ಅಂತ ಹೇಳಿದಾರಲ್ಲ, ಹೋಗಿ ನಿದ್ದೆ ಮಾಡಿ. ಬೇಡ ಅಮ್ಮ, ನಾ ಕೂತೇ ಇರ್ತೀನಿ. ಅಕ್ಕ, ನಿಂಗೆ ಸ್ವಲ್ಪ ಊಟ ಮಾಡಿಸ್ಲಾ? ನನಗೆ ಬೇಡ ಅಮ್ಮ. ಹಲೋ. ಹಾಂ, ಹೌದಾ? ಸರಿ. ಅಮ್ಮು, ಏನಾಯ್ತು? ಇನ್ನೂ ಏನೋ ಗೊತ್ತಾಗಿಲ್ಲಮ್ಮ. ಅಮ್ಮು, ನಿಮ್ಮಪ್ಪ ಯಾವಾಗಲೂ ಒಂದು ಮಾತು ಹೇಳೋರು, ಈ ಪ್ರಪಂಚಕ್ಕೆ ನಾವೆಲ್ಲರೂ ಒಂದು ಕಾರಣ ಇಟ್ಕೊಂಡು ಬಂದಿರ್ತೀವಿ, ಆ ಕಾರಣ ಏನು ಅಂತ ಅರ್ಥ ಮಾಡ್ಕೊಳ್ಳೋದು. ಈ ಜೀವನ ಅಂದರೆ ಇಷ್ಟೇ, ಅದೇನು ಅಂತ ಹುಡುಕೊಳ್ಳೋದು. ಕೆಲವರಿಗೆ ಅದು ಬೇಗ ಅರ್ಥ ಆಗಿ ತಮ್ಮ ಕೆಲಸನ ಮುಗಿಸ್ಕೊಂಡು ತಮ್ಮ ಪ್ರಯಾಣ ಶುರು ಮಾಡಿಬಿಡ್ತಾರೆ. ಆದರೆ ಇನ್ನು ಕೆಲವರು ಇಲ್ಲೇ ಬದುಕಿದ್ದು ಸಾಯ್ತಾರೆ. ಸಾವು ಅನ್ನೋದು ಅಂತ್ಯ ಅಲ್ಲ, ಹುಟ್ಟು ಅಂತ. ಸಾವು ಅನ್ನೋದು ಸ್ವಂತ ಮನೆ ಇದ್ದಾಗ, ಆದರೆ ಬದುಕು ಅನ್ನೋದು ಒಂದು ಟ್ರಿಪ್ ಇದ್ದಾಗ. ಆ ಟ್ರಿಪ್ ಮುಗಿದ ತಕ್ಷಣ ನಾವೆಲ್ಲರೂ ನಮ್ಮ ಸ್ವಂತ ಮನೆಗೆ ವಾಪಸ್ ಹೋಗಬೇಕು ಅಂತ ಹೇಳ್ತಾ ಇದ್ರು. ಅಳ್ಬೇಡ ಅಮ್ಮ. ಅಪ್ಪ
ಈ ಭೂಮಿಗೆ ಯಾಕೆ ಬಂದಿದ್ರು ಅಂತ ಕಾರಣ ಕಂಡುಕೊಂಡಿದ್ರು. ಅವ್ರು ಬಂದಿದ್ದೆ ನಮ್ಮ ಮೊಮ್ಮಗನ ಉಳಿಸೋಕೆ, ಕಾಪಾಡೋಕೆ. ಒಂದು ಮರ ಹೆಮ್ಮರವಾಗಿ ಬೆಳೆಯೋದು ಚಿಕ್ಕ ಮರಕ್ಕೆ ಆಸರೆ ಆಗಿರ್ಲಿ ಅಂತ. ನೀವು ಅಲ್ಲಿಗೆ ಹೋದ್ರೆ ಮಂಜು ಅಣ್ಣನ ನೆನಪು ನಿಮಗ್ ಕಾಡುತ್ತೆ. ಆ ನೆನಪಿಂದ ಹೊರಗೆ ಬರಕ್ಕೆ ನಿಮಗೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ಹೇಳ್ತಾ ಇರೋದು, ನೀವು ಇಲ್ಲೇ ನಿಮ್ಮ ಮಕ್ಕಳ ಜೊತೆ ಮೊಮ್ಮಗು ಜೊತೆ ಇದ್ರೆ ನಿಮಗೆ ಸ್ವಲ್ಪ ಸಮಾಧಾನ ಸಿಗ್ಬಹುದು. ಹೌದು ಪರಿಮಳ, ವೈದೇಹಿ ಹೇಳ್ತಿರೋದು ಸರಿಯಾಗಿ. ಹೌದು ಅಮ್ಮ, ಪ್ಲೀಸ್ ಒಪ್ಕೊಳ್ಳಿ. ಚಿಕ್ಕಮ್ಮ, ಎಲ್ಲರೂ ಹೇಳ್ತಿದಾರಲ್ಲ, ನೀವು ಈ ಟೈಮಲ್ಲಿ ಇಲ್ಲಿರೋದೇ ಸರಿ ಅಂತ ನನಗೆ ಅನಿಸ್ತಿದೆ. ದಯವಿಟ್ಟು ಇಲ್ಲೇ ಇದ್ಬಿಡಿ. ಪರಿಯಮ್ಮ, ನಿಮ್ಗೆ ಹೇಳೋಷ್ಟು ದೊಡ್ಡವನು ನಾನಲ್ಲ, ಆದರೂ ಇವ್ರುಗಳೆಲ್ಲ ಹೇಳ್ತಾ ಇರೋದು ಹಂಗ್ಯಾಕೋ ಸರಿ ಅನ್ನಿಸ್ತಾ ಇದೆ. ಇನ್ಸ್ಪೆಕ್ಟರ್, ಏನಾದ್ರು ಲೀಡ್ ಸಿಗ್ತಾ? ಯಾವುದೇ ಕಾರಣಕ್ಕೂ ಬೆಟ್ಟಪ್ಪ ತಪ್ಪಿಸ್ಕೊಂಡು ಹೋಗ್ಬಾರ್ದು. ಧ್ರುವ ಅವರೇ, ನಿಮ್ಗೆ ಒಂದು ಬ್ಯಾಡ್ ನ್ಯೂಸ್ ಇದೆ. ಏನ್ ಸರ್ ಅದು? ಮಂಜುನಾಥ್ ಅವರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮತ್ತೆ ಫಾರೆನ್ಸಿಕ್ ರಿಪೋರ್ಟ್ ನೋಡಿದ್ಮೇಲೆ ನಮಗೆ ಅನಿಸ್ತಾ ಇರೋದು ಅದು ಕೊಲೆ ಅಲ್ಲ, ಆತ್ಮಹತ್ಯೆ ಅಂತ. ಸರ್, ಏನ್ ಹೇಳ್ತಿದ್ದೀರಾ? ನಮ್ಮ ಮಾವ ಯಾಕೆ ಸೂಸೈಡ್ ಮಾಡ್ಕೋತಾರೆ? ಅದು ಅಲ್ಲದೆ ನಮ್ಮ ಮಾವನ ಕಣ್ಣು ಮುಂದೆ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ. ಆ ಸೂಸೈಡ್ ಅಂತ ಹೇಗೆ ಹೇಳ್ತೀರಾ ಸರ್? ಸಾಧ್ಯ ಇದೆ ಧ್ರುವ. ಆ ಬೆಟ್ಟಪ್ಪ ತುಂಬಾ ಚಾಲಾಕಿ. ತಾನ್ ಕೊಲೆ ಮಾಡಿದ್ರೆ ಕೇಸ್ ಆಗತ್ತೆ ಅಂತ ಮಂಜು ಅವ್ರ ಕೈಗೆ ಗನ್ ಕೊಟ್ಟು ಶೂಟ್ ಮಾಡ್ಕೊಳಕ್ ಮಾಡಿದಾನೆ ಅಂತ ನಮಗನ್ಸ್ತಾ ಇದೆ. ಮೋಸ್ಟ್ಲಿ ಮಗುನ ಮುಂದೆ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿದಾನೆ. ಇನ್ಸ್ಪೆಕ್ಟರ್, ಒಂದ್ಸಲಿ ಆ ಬೆಟ್ಟಪ್ಪ ಎಲ್ಲಿದ್ದಾನೆ ಅಂತ ಹೇಳಿ, ನಾನ್ ಮಾತ್ರ ಅವನ್ನ ಸುಮ್ಮನೆ ಬಿಡಲ್ಲ. ಮೊದಲನೇ ಸಲ ಅವನು ಹಾಸ್ಪಿಟಲ್ ನೋಡಿದಾಗಲೇ ಕೊಂದಾಕ್ಬೇಕಾಯ್ತು. ನಮ್ಮ ಕುಟುಂಬ ಮನೆಯವ್ರು ನೆಮ್ಮದಿಯಾಗಿರ್ತಾ ಇತ್ತು. ಕೂಲ್ ಡೌನ್ ಧ್ರುವ ಅವರೇ. ಆ ಬೆಟ್ಟಪ್ಪ ತುಂಬಾ ಕ್ರೂರಿ. 25 ವರ್ಷ ಜೈಲಲ್ಲಿ ಇದ್ದು ಬಂದವನು ಅವನು. ಜೈಲಿನಲ್ಲಿ ಕ್ರೈಮ್ ಮಾಡೋದ್ರ ಬಗ್ಗೆ ಡಿಗ್ರಿ ತಗೊಂಡ್ಬಂದಿದ್ದಾನೆ. ಭಯಂಕರ ಚಾಲಾಕಿ ಅವನು. ದಿನ ಅವನ ಅಡ್ಡನ ಚೇಂಜ್ ಮಾಡ್ತಾನೆ ಇರ್ತಾನೆ. ಆದ್ರೆ ನಾವು ಸುಮ್ಮನೆ ಕೂತಿಲ್ಲ, ಅವನ್ನ ಹಿಡದೇ ಹಿಡಿತೀವಿ. ಹಿಡಿದೇನ್ ಮಾಡ್ತೀರಾ? ಜೈಲಿಗೆ ಕಳಿಸ್ತೀರಾ? ಆದ್ರೆ ಮತ್ತೆ ಆಚೆ ಬರ್ತಾನ ಅವನು. ಅವನು ಮಂಜು ಮಾವನ್ ತರ ಇನ್ನೊಂದ್ಸಲ ಜನ ಜೀವ ತೆಗಿತಾನೆ. ಅವನು ಮನುಷ್ಯ ಅಲ್ಲ ಸರ್, ರಾಕ್ಷಸ. ಅವನ ಜೈಲಿಗೆ ಹಾಕ್ಬಾರ್ದು, ಸೀದಾ ನೇಣಿಗೆ ಹಾಕ್ಬೇಕು. ಧ್ರುವ, ನೀವೊಬ್ರು ಪೊಲೀಸ್ ಆಫೀಸರ್ ಮುಂದೆ ಮಾತಾಡ್ತಾ ಇದ್ದೀರಾ ಅನ್ನೋದು ನೆನಪಿರ್ಲಿ. ನಮ್ಗೆ ನಮ್ ಕೆಲಸ ಹೇಳ್ಕೊಡಕ್ ಬರಬೇಡಿ. ನಮ್ ಕೆಲಸ ಹೇಗ್ ಮಾಡ್ಬೇಕು ಅನ್ನೋದು ನಮಗ್ ಗೊತ್ತು. ಮೊದಲು ನೀವು ನಿಮ್ಮ ಮನೇನ ಸರಿಯಾಗಿ ನೋಡ್ಕೊಳ್ಳಿ. ಅಂದ್ರೆ ಏನ್ ಹೇಳ್ತೀರಾ ಸರ್? ಮಗು ಕಿಡ್ನಾಪ್ ಆಗಕ್ ಮುಂಚೆ ನಿಮ್ಮ ಮನೆಯಿಂದ ಬೆಟ್ಟಪ್ಪನ ಕಾಲು ಹೋಗಿದೆ ಅಂದ್ರೆ ಅದ್ರ ಅರ್ಥ ಏನು? ನಿಮ್ಮನೇಲೆ ಇರೋರು ಯಾರೋ ಬೆಟ್ಟಪ್ಪನ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ರು. ನೀವು ಎಷ್ಟೊತ್ತಿಗೆ ಹೊರಟ್ರಿ, ಎಲ್ಲಿಗೆ ಹೋಗ್ತಾ ಇದೀರಿ ಅನ್ನೋ ಅಷ್ಟು ಇನ್ಫಾರ್ಮೇಶನ್ ಬೆಟ್ಟಪ್ಪನ ಹತ್ರ ಇತ್ತು. ಅದನ್ನ ಕೊಡ್ತಿದ್ದವ್ರು ಯಾರು? ನಿಮ್ಮ ಮನೆಯಿಂದ ನಿಮ್ಮ ಮನೆಯವರೇ. ನಮ್ಮ ಮನೆಯಿಂದನಾ? ಹೇಗೆ ಸರ್ ಹೇಳ್ತೀರಾ? ನಾವು ಬೆಟ್ಟಪ್ಪನ ಮೊಬೈಲ್ನ ಟ್ರ್ಯಾಕ್ ಮಾಡಿದ್ವಿ. ಅದರಲ್ಲಿ ನಿಮ್ಮ ಮನೆ ಹತ್ರ ಇದೆಯಲ್ಲ ನೆಟ್ವರ್ಕ್, ಅದರಿಂದ ಬಳಸಿರೋ ಮೊಬೈಲಿಂದ 3 ಸಲ ಬೆಟ್ಟಪ್ಪನಿಗೆ ಕಾಲ್ ಹೋಗಿದೆ. ಬೆಟ್ಟಪ್ಪನ ಪಾರ್ಟ್ನರು ನಿಮ್ಮ ಮನೇಲೇ ಇದ್ದಾರೆ. ನಮ್ಮಲ್ಲ ಯಾರಿರ್ಬೋದು? ಆದಷ್ಟು ಬೇಗ ನಾವು ನಾಮಕರಣ ಶಾಸ್ತ್ರನ ಮಾಡಿ ಮುಗಿಸ್ಬೇಕು.
ಧ್ರುವ ಏನ್ ಯೋಚನೆ ಮಾಡ್ತಿದ್ಯಾ? ಏ ಧ್ರುವ, ಏನೋ ಯೋಚನೆ ಮಾಡ್ತಾ ಇದ್ದೀಯಾ? ಹೇಳೋ. ನಾಯಿ ಬಲ ಯಾವತ್ತಿರು ಡೊಂಕು ಅಂತ ಹೇಳ್ತಾ ಇದ್ದೀನಿ. ಆ ಸುವಾಸಿನಿ ಜನ್ಮದಲ್ಲಿ ಸರಿ ಹೋಗಲ್ಲ. ಆ ಸುವಾಸಿನಿ ತಾನು ಬದಲಾಗಿದ್ದೀನಿ ಅಂತ ಎಲ್ಲರನ್ನು ನಂಬಿಸಿ ನಮ್ಮ ವಿಶ್ವಾಸಕ್ಕೆ ಮೋಸ ಮಾಡಿದಾಳೆ. ಧ್ರುವ, ಯಾಕೋ, ಏನಾಯ್ತೋ? ಅಜ್ಜಿ, ಮಂಜು ಮಾವನ್ ಸಾವಿಗೆ ಬೆಟ್ಟಪ್ಪ ಮಾತ್ರ ಕಾರಣ ಅಲ್ಲ, ಆ ಸುವಾಸಿನೂ ಕಾರಣನೇ. ಮಗು ಕಿಡ್ನಾಪ್ ಆಗ ಮುಂಚೆ ನಿಮ್ಮ ಮನೆಯಿಂದ ಬೆಟ್ಟಪ್ಪನ ಕಾಲು ಹೋಗಿದೆ ಅಂದ್ರೆ ಅದರ ಅರ್ಥ ಏನು? ನಿಮ್ಮ ಮನೇಲೇ ಇರೋರು ಯಾರೋ ಬೆಟ್ಟಪ್ಪನಿಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ರು. ನೀವು ಎಷ್ಟೊತ್ತಿಗೆ ಹೊರಟ್ರಿ, ಎಲ್ಲಿಗೆ ಹೋಗ್ತಾ ಇದ್ದೀರಿ ಅನ್ನೋ ಅಷ್ಟು ಇನ್ಫಾರ್ಮೇಶನು ಬೆಟ್ಟಪ್ಪನ ಹತ್ರ ಇತ್ತು. ಅಂದ್ರೆ ನಮ್ಮ ಮನೆಯಿಂದ ಫೋನ್ ಮಾಡಿ ಬೆಟ್ಟಪ್ಪನ್ಗೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದು ಸುಹಾಸಿನಿನ? ಇಲ್ಲ ಧ್ರುವ, ನೀನ್ ತಪ್ಪು ತಿಳ್ಕೊಳ್ತಿದ್ಯಾ? ಇಲ್ಲ, ಚಾನ್ಸೇ ಇಲ್ಲ. ಆ ಸುವಾಸಿನಿ ಬದಲಾಗೋದಕ್ಕೆ ಚಾನ್ಸೇ ಇಲ್ಲ. ಒಂದ್ಸಲ ಯೋಚನೆ ಮಾಡಿ. ಸಡನ್ ಆಗಿ ನಾಮಕರಣ ಫಿಕ್ಸ್ ಮಾಡಿದ್ ಯಾರು? ಆ ಸುವಾಸಿನಿ. ಆ ದೇವಸ್ಥಾನ ಸೆಲೆಕ್ಟ್ ಮಾಡಿದ್ ಯಾರು? ಸುವಾಸಿನಿ. ಅಮೂಲ್ಯ ಮೇಲೆ, ಈ ಮನೆ ಮೇಲೆ ಸಡನ್ ಆಗಿ ಪ್ರೀತಿ ತೋರಿಸಿ ಮೋಸ ಮಾಡಿದ್ ಯಾರು? ಆ ಸುವಾಸಿನಿ. ಒಂದು ಸಲ ಎಲ್ಲರೂ ಯೋಚನೆ ಮಾಡಿ, ನಿಮ್ಗೆ ಅರ್ಥ ಆಗುತ್ತೆ. ಈ ನಾಮಕರಣ ಅಂತ ಮಾಡಿದ ಸುವಾಸಿನಿ ಪ್ಲಾನ್. ಮಗುನ ಕಿಡ್ನಾಪ್ ಮಾಡಬೇಕು ಅಂತಾನೆ ಸುವಾಸಿನಿ ನಾಮಕರಣ ಅಂತ ಪ್ಲಾನ್ ಮಾಡಿದ್ದು. ಆ ಸುವಾಸಿನಿ ತನ್ನ ಶಕ್ತಿನ ಪುಟ್ಟು ಕಂದ ಮೇಲೆ ತೋರ್ಸಕ್ ಹೋಗಿ ಅನ್ಯಾಯವಾಗಿ ಮಂಜು ಅಪ್ಪನ ಬಲಿ ತಗೊಂಡ್ಲು. ಸರಿಯಾಗಿ ಯೋಚನೆ ಮಾಡಿ. ನಿಮ್ಗೆ ಅನಿಸ್ತಿಲ್ವಾ ಆ ಸುವಾಸಿನಿ ನಾವೆಲ್ಲರೂ ಕೂಡ ನಂಬ್ತಾ ಇದ್ದೀವಿ? ಸಾರ್ಥಕ್, ಧ್ರುವ ಹೇಳ್ತಾ ಇರೋದು ಸತ್ಯ. ಸುಹಾಸಿನಿ ನಾನು ಹಡ್ದ ಮಗಳು. ಅವಳು ಹಾವಿದ್ದಾಗೆ. ಹಾವಿಗೆ ಹಾಲೆರೆದ್ರೆ ಅದು ವಿಷ ಕಕ್ಕೋದು ತಪ್ಪುತ್ತೇನಪ್ಪ? ಧ್ರುವ, ನನಗೆ ನೀನ್ ಹೇಳ್ತಿರೋದು ಸತ್ಯ ಅಂತ ಅನಿಸ್ತಿದೆ. ಆದ್ರೆ ಅದನ್ನ ಪ್ರೂವ್ ಮಾಡೋದಕ್ಕೆ ನಮ್ಮ ಹತ್ರ ಏನು ಸಾಕ್ಷಿಗಳಿಲ್ವಲ್ಲ. ಇನ್ ಕೇಸ್ ಸುಹಾಸಿನಿ ಇದನ್ನೆಲ್ಲ ಮಾಡಿಲ್ಲ ಅಂತ ಗೊತ್ತಾದ್ರೆ ಆಗೇನ್ ಮಾಡೋದು? ಇವಾಗೇನು, ನಿಮ್ಗೆ ಸಾಕ್ಷಿ ಬೇಕಲ್ವಾ? ನಾನು ತಗೋಬರ್ತೀನಿ. ಮಂಜುನಾಥ್ ಅವ್ರ ಕೊಲೆ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಆ ಬೆಟ್ಟಪ್ಪ ಎಲ್ಲಿದ್ದಾನೆ ಅಂತ ಏನಾದ್ರೂ? ಪ್ಲೀಸ್, ಏನು ಗೊತ್ತಿಲ್ಲದಿರೋ ನಾಟಕ ಮಾಡಬೇಡಿ ನೀವು. ತೊಟ್ಲು ಮಲ್ಗಿರೋ ಮಗನ ಕ್ಯೂಟೋದು ನೀವೇ, ಆಮೇಲೆ ತೊಟ್ಲು ತೂಗಿ ಸಮಾಧಾನ ಮಾಡೋದು ನೀವೇ. ಎಂತ ಕೆಟ್ಟ ಮನಸ್ಥಿತಿ ನಿಮ್ದು. ಧ್ರುವ, ಯಾಕೆ ಏನೇನೋ ಮಾತಾಡ್ತಾ ಇದೀಯ? ನಾನೇನ್ ಮಾಡ್ದೆ? ಮಾಡೋದೆಲ್ಲ ಮಾಡಿ ಏನು ಗೊತ್ತಿಲ್ಲದಿರೋ ನಾಟಕ ಆಡಬೇಡಿ. ಕಣ್ಣಿಗೆ ಕಾಣೋ ಸುಳ್ಳು ಇದೆಯಲ್ಲ, ಅದು ನಂಗೆ ತುಂಬ ಕೋಪ ತರಿಸುತ್ತೆ. ಸತ್ಯ ಗೊತ್ತಿರೋ ನಿಮ್ಮ ಸುಳ್ಳಿನ ಮಾತ್ರ ನಮ್ಮ ಮುಟ್ಟಾಳ ನಾನಲ್ಲ. ಪ್ಲೀಸ್ ಧ್ರುವ, ಏನೇನೋ ಮಾತಾಡ್ಬೇಡ. ನನಗೂ ಮನ್ಸಿಗೆ ತುಂಬಾ ನೋವಾಗತ್ತೆ. ಸಾಕು ಮದರ್ ಇಂಡಿಯಾ. ನಿಮ್ಗೇನು ಗೊತ್ತು ನೋವು ಅಂದ್ರೆ? ನನ್ನ ಹೆಂಡತಿ ಅದಿತಿ ಡೆಲ್ಲಿಲಿ ಇದ್ಲು. ಅವರಪ್ಪ ತೀರ್ಕೊಂಡ್ರು ಅಂತ ಹೇಳೋದಕ್ಕಾಗದೆ ಎಷ್ಟು ನೋವು ಅನ್ಬೇಕು ಗೊತ್ತಾ? ಧ್ರುವ, ಪ್ಲೀಸ್, ನಾನು ಏನ್ ಮಾಡಿದೆ ಅಂತನಾದ್ರೂ ಹೇಳು. ನನ್ನಿಂದ ಏನ್ ತಪ್ಪಾಗಿದೆ ಅಂತ ಹೇಳು. ನಾನು ತಿದ್ಕೋತೀನಿ. 100% ತಪ್ಪಾಗಿದೆ. ಅದು ತಿದ್ಕೊಳ್ಳೋಂಥದ್ದು ಅಲ್ಲ. ನಿನ್ನ ತಪ್ಪಿಗೆ ಒಂದು ಸಾಕ್ಷ್ಯ ಸಿಗ್ಲಿ, ಆಮೇಲಿದೆ. ಸರಿ, ನನ್ನ ಹತ್ರ ಮಾತಾಡೋದಕ್ಕೆ ನಿಮ್ಗಿಷ್ಟ ಇಲ್ಲ ಅಂದ್ರೆ ಪರವಾಗಿಲ್ಲ ಬಿಡಿ. ಸುಹಾಸಿನಿ, 1 ನಿಮಿಷ. ಅದು ಸರಿ, ಇನ್ನೇನೋ ಹೇಳೋದಕ್ಕೆ ಬಂದಿದ್ದೆ ಅಲ್ವಾ? ಏನ್ ವಿಷಯ? ಹ್ಞೂ ಅಕ್ಕ, ಅದು
ಪರಿಮಳ ಅವ್ರ ಬಗ್ಗೆ. ಪರಿಮಳ ಅವ್ರ ಬಗ್ಗೆನಾ? ಏನು? ಅಕ್ಕ, ಪಾಪ ಪರಿಯವರು ಮತ್ತೆ ಅಂಜಲಿ ತುಂಬಾ ನೋವಲ್ಲಿದ್ದಾರೆ. ಆ ಮನೆಯಲ್ಲಿ ಅವರಿಬ್ಬರೇ ಹೆಣ್ಮಕ್ಳು, ಗಂಡ ದಿಕ್ಕಿಲ್ಲ. ಈ ಟೈಮಲ್ಲಿ ಏನ್ ಬೇಕಾದ್ರೂ ಆಗ್ಬೋದಲ್ವಾ? ಅದಕ್ಕೆ ನಾನು ಅನ್ಕೊಂಡೆ ಅವರಿಬ್ಬರನ್ನ ಯಾಕೆ ನಮ್ಮನೆಗೆ ಕರ್ಕೊಂಡ್ಬರ್ಬಾರ್ದು, ಅವ್ರು ಯಾಕೆ ನಮ್ಮ ಜೊತೆನಲ್ಲೇ ಇರಬಾರ್ದು ಅಂತ. ಅಂಜು, ಸರಿ, ಅಪ್ಪನ ಸಾವಿಗೆ ಕಾರಣ ನಾನೇ ಅಂತ ಹೇಳ್ದಲ್ವಾ? ಯಾಕೆ? ಮಾತಾಡು ಅಂಜು. ಅಂಜು, ನನ್ ಮೇಲೆ ಆಣೆ ಮಾಡಿ ಹೇಳು, ಅಪ್ಪನ ಸಾವಿಗೆ ನೀನ್ ಕಾರಣ ಅಂತ ಹೇಳ್ದೆ ಅಲ್ವಾ? ಯಾಕೆ ಹಂಗಂದೆ? ಇವಾಗ ನೀನ್ ಹೇಳಿಲ್ಲ ಅಂದ್ರೆ ನನ್ ಮೇಲೆ ಆಣೆ. ಕೇಳ್ತಾ ಇದ್ದೀನಿ, ನನ್ ಮೇಲೆ ಆಣೆ ಹೇಳು. ಅಪ್ಪನ್ನ ಕೊಂದಿದ್ದು ಆ ಅಗ್ನಿ ಮತ್ತೆ ಬೆಟ್ಟಪ್ಪನ ಕಡೆಯವರು. ಆದ್ರೆ ಅಪ್ಪನ್ನ ಕೊಲ್ಲೋದಕ್ಕೆ ಕಾರಣ ಆ ತೇಜಸ್. ಸಾಯೋದಕ್ಕೆ ನಾನೇ ಕಾರಣ ಆಗ್ಬಿಟ್ಟೆ. ನನ್ನನ್ನು ಕಾಪಾಡೋದಕ್ಕೋಸ್ಕರ ಅಪ್ಪ ಆ ತೇಜಸ್ನ ಕೊಂದ್ರು. ಅವತ್ತು ನಾನು ಆ ತೇಜಸ್ ಕಪಾಳಕ್ಕೆ ಹೊಡಿತಾ ಇದ್ದಿದ್ರೆ ಆ ತೇಜಸ್ ಅದಿತಿ ಅಕ್ಕನ ಮದುವೆ ಆಗೋದಕ್ಕೆ ಫೋರ್ಸ್ ಮಾಡ್ತಾ ಇರ್ಲಿಲ್ಲ. ಅಪ್ಪ ಬದುಕಿರ್ತಾ ಇದ್ರು. ಎಲ್ಲ ಆಗಿದ್ ನನ್ನಿಂದಾನೆ ಅಕ್ಕ. ಅಲ್ಲದೆ ಅಪ್ಪ ಮಾಡಿರೋದ್ರಲ್ಲಿ ಏನ್ ತಪ್ಪಿಲ್ಲ ಬಿಡು ಅಂಜು. ಅಪ್ಪ ಮಾಡಿದ್ದು ಸರಿನೇ. ಏನಾದ್ರೂ ಏನ್ ಮಾಡಕ್ಕಾಗುತ್ತೆ ಹೇಳು? ನೀನೇನ್ ಬೇಕು ಬೇಕು ಅಂತ ಆ ಸಮಸ್ಯೆನ ತಂದ್ಕೊಟ್ಟಿಲ್ಲ ತಾನೆ. ಅಂಜು, ಅಗ್ನಿ ಮತ್ತೆ ಬೆಟ್ಟಪ್ಪ ಅಪ್ಪನ ಕೊಂದಿದ್ದು ಎರಡು ಕಾರಣಕ್ಕೆ. ಒಂದು ತೇಜಸ್ಸು, ಒಂದು ಅಪ್ಪ ವೇದಾಂತ್ ವಸಿಷ್ಠ ಮಾವ ಅನ್ನೋ ಕಾರಣ. ಏನಕ್ಕ ಹೇಳ್ತಾ ಇದ್ಯಾ? ಅವ್ರಿಗೆ ವೇದಾಂತ್ ಭಾವನ್ ಫ್ಯಾಮಿಲಿ ಮೇಲೆ ಏನ್ ಕೋಪ? ಬೆಟ್ಟಪ್ಪ ಅವ್ರನ್ನ ನಮ್ಮ ಮಾವ ಸೂರ್ಯನಾರಾಯಣ ವಸಿಷ್ಠ ಅವರು ಜೈಲಿಗೆ ಕಳ್ಸಿದ್ರಂತೆ. ಅದಕ್ಕೆ ಅವನಿಗೆ ನಮ್ಮ ಕುಟುಂಬದ ಮೇಲೆ ದ್ವೇಷ ಇರೋದು. ಅದು ಅಲ್ಲದೆ ನಮ್ಮ ಮಾವನ ಏನ್ ಮಾಡಿದ್ರು ಅನ್ನೋದನ್ನು ಗೊತ್ತಿಲ್ಲ. ಅಂಜು, ಪ್ಲೀಸ್ ಕಣೆ, ಮಾತು ನನ್ನ ನಡೆಸ್ಕೊಡ್ತೀಯಾ? ಏನಕ್ಕ? ಈ ಪರಿಸ್ಥಿತಿಲಿ ನೀವಿಬ್ರು ಈ ಮನೇಲಿರೋದು ಅಷ್ಟೊಂದು ಸೇಫ್ ಅಲ್ಲ ಕಣೆ. ಅಂಜು, ಅಮ್ಮ ಒಪ್ಲಿಲ್ಲ ಕಣೆ. ನಿನ್ ಮೇಲಿರೋ ಪ್ರೀತಿ ಕಾಳಜಿಗಾದ್ರೂ ಅಮ್ಮ ಒಪ್ಪೇ ಒಪ್ತಾರೆ. ಪ್ಲೀಸ್ ಕಣೆ.
ಹ್ಞೂ ಅಣ್ಣ, ಅವನೇ ತಾನೇ ತೇಜಸ್ ಅಣ್ಣನ ಸಾಯಿಸಿತ್ತು. ನಿಜ, ತೇಜಸ್ನ ಸಾಯಿಸಿದ್ದು ಅವನೇ. ಆದ್ರೆ ಸಾಯಿಸಿದ ಕಾರಣ ಆ ಹುಡುಗಿ, ಅವನ್ ಮಗಳು ಅಂಜಲಿ. ಮಂಜು ಸತ್ತಾದ್ಮೇಲೆ ಅವ್ರಿಗೆ ಅದು ಮುಕ್ತಿ ಆಗಬಾರ್ದು. ಮಂಜು ಸಾವು ಪಿಕ್ಚರ್ದು ದಿ ಎಂಡ್ ಅಲ್ಲ, ಅದು ಅಗ್ನಿದು ಟಾರ್ಚರ್ ಕೊಡೋದು ಬಿಗಿನಿಂಗ್. ಏನ್ ಮಾಡ್ಬೇಕು ಹೇಳಿ ಅಣ್ಣ? ಪಾಪ ಆ ಮನೆಯಲ್ಲಿ ಇಬ್ಬರೇ ಹೆಣ್ಮಕ್ಳಿದ್ದಾರೆ. ಅವ್ರಿಗೆ ಅರ್ಥ ಆಗ್ಬೇಕು, ಹೆಣ್ಮಕ್ಳು ಬದುಕೋದು ಕಷ್ಟ. ಅವ್ರಿಗೆ ಅದು ಗೊತ್ತಾಗ್ಬೇಕು. ಪ್ರತಿ ಕ್ಷಣ ಅವ್ರಿಗೆ ಕಷ್ಟ ಇರಬೇಕು. ಯಾವ ರೇಂಜ್ಗೆ ಇರ್ಬೇಕಂದ್ರೆ ಒಂದು ಕಷ್ಟ ಮುಗಿಯತ್ತೆ, ಇನ್ನೊಂದು ಕಷ್ಟ ಸ್ಟಾರ್ಟ್ ಆಗಬೇಕು. ಹಾಗಿರ್ಬೇಕು. ಸರಿ ಅಣ್ಣ. ಬರೀ ಸರಿಯಣ್ಣ ಹೇಳೋದಲ್ಲ, ಇವತ್ತಿಂದಾನೇ ಕೆಲಸ ಶುರು ಆಗ್ಬೇಕು. ಅಮೂಲ್ಯ, ನೀನು ಹೇಗೆ ಹೇಳೋದು ಗೊತ್ತಾಗ್ತಾ ಇಲ್ಲ. ಅತ್ತೆ, ನೇರವಾಗಿ ವಿಷಯಕ್ಕೆ ಬನ್ನಿ. ಸಾರಿ ಅಮೂಲ್ಯ. ಅತ್ತೆ, ಪ್ಲೀಸ್ ತಪ್ಪು ತಿಳಿಬೇಡಿ. ನನ್ನ ಮೂಡ್ ಚೆನ್ನಾಗಿಲ್ಲ, ನಾಳೆ ಮಾತಾಡೋಣವಾ? ಅಮೂಲ್ಯ, ಒಂದು ನಿಮಿಷ. ತುಂಬ ಇಂಪಾರ್ಟೆಂಟ್ ವಿಚಾರ. ನಾಳೆ ಬೆಳಗ್ಗೆ ಮಾತಾಡೋಣ ಆದರೆ ಲೇಟ್ ಆಗಿಬಿಡುತ್ತೆ. ಆದಷ್ಟು ಬೇಗ ಮಾತಾಡಿ ಒಂದು ನಿರ್ಧಾರಕ್ಕೆ ಬಂದರೆ ಒಳ್ಳೇದು ಅಂತ. ಸರಿ ಹೇಳಿ ಅತ್ತೆ, ಏನು ವಿಚಾರ? ನಿಮ್ಮ ತಾಯಿ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ. ಪಾಪ ಮಂಜು ಅವ್ರು ಹೋದ್ಮೇಲೆ ಅವ್ರು ಒಂಟಿ ಆಗ್ಬಿಟ್ಟಿದ್ದಾರೆ. ಈ ಸಮಯದಲ್ಲಿ ಅವರೊಬ್ಬರೇ ಪಾಪ ಆ ಮನೇಲಿ ಇರೋದು ಬೇಡ. ಅದಕ್ಕೆ ಇಲ್ಲಿಗೆ ಕರ್ಕೊಂಡು ಬಂದ್ಬಿಡೋಣ. ಅತ್ತೆ, ನಿಜವಾಗ್ಲೂ ಈ ಮಾತು ನೀವು ಹೇಳ್ತಿದ್ದೀರಾ? ಯಾಕೆ ಅಮೂಲ್ಯ, ನಾನು ಹೇಳ್ಬಾರ್ದ? ಹಾಗಲ್ಲ ಅತ್ತೆ, ಸಡನ್ ಆಗಿ ಹೇಳಿದ್ರಲ್ಲ, ಅದಕ್ಕೆ. ಸರಿ ಬಿಡು ಅಮೂಲ್ಯ, ಈ ಸುಹಾಸಿನಿ ಸರಿ ಇಲ್ಲ. ಅವಳಿಗೆ ಪ್ರಪಂಚದಲ್ಲಿ ಅತಿ ಮುಖ್ಯವಾದ್ದು ಹಣ ಅಂತ ನೀನು ಅನ್ಕೊಂಡಿದ್ದೆ ಅಲ್ವಾ? ಈಗ ಹಾಗಲ್ಲ ಅಮೂಲ್ಯ, ನನಗೆ ಅರ್ಥ ಆಗಿದೆ. ಪ್ರಪಂಚದಲ್ಲಿ ಎಲ್ಲದಕ್ಕಿಂತ ಮುಖ್ಯವಾದ್ದು ಪ್ರೀತಿ ಅಂತ. ಅಮೂಲ್ಯ, ನಾಳೆನೇ ಹೋಗಿ ನಿಮ್ಮ ತಾಯಿನ ಮನೆ ಕರ್ಕೊಂಬರ್ತೀಯಾ? ಇಲ್ಲ ಅತ್ತೆ, ಯಾಕೋ ಇದಾಗಲ್ಲ ಅನ್ಸುತ್ತೆ. ಯಾಕೆ ಅಮೂಲ್ಯ, ಯಾಕಾಗಲ್ಲ? ಅತ್ತೆ, ನಾವಿವಾಗ ಅಲ್ಲಿಂದನೇ ಬರ್ತಿರೋದು. ಅಮ್ಮನ ಒಪ್ಸೋದಕ್ಕೆ ಎಷ್ಟೋ ಟ್ರೈ ಮಾಡಿದ್ವಿ, ಅದರಲ್ಲಿ ಒಪ್ಪಲೇ ಇಲ್ಲ. ಅಯ್ಯೋ, ಅವ್ರು ಒಪ್ಪದೆ ಹೋದ್ರೆ ನೀವು ಒಪ್ಪಿಸ್ಬೇಕು, ಹೇಗಾದ್ರೂ ಕನ್ವಿನ್ಸ್ ಮಾಡಬೇಕು. ನಿಮಗೆ ಗೊತ್ತಲ್ಲ ಈಗ ಎಷ್ಟು ಅಪಾಯ ಇದೆ ಅಂತ. ಯಾವಾಗ ಏನು ಬೇಕಾದರೂ ಆಗ್ಬೋದು. ಅವರಲ್ಲಿ ಒಂಟಿಯಾಗಿರೋದು ಸೇಫ್ ಅಲ್ಲ. ಒಪ್ಸಿ ಕರ್ಕೊಂಡು ಬರಬೇಕು. ಎಲ್ಲ ಹೇಳಾಯ್ತತ್ತೆ, ನಮ್ಮ ಅತ್ತನೇ ಕೇಳ್ತಿಲ್ಲ ಅವಳು. ಅವಳಿಗೆ ಅವಳದೇ ಹಠ, ಏನು ಹೇಳಿದ್ರು ಕೇಳಲ್ಲ.
ಅಮ್ಮು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂತಿದ್ಯಾ? ಏನಕ್ಕ ನೀನು, ನಿನಗೆ ಗೊತ್ತಾಗ್ತಿಲ್ವಾ ಏನಾಗ್ತದೆ ಅಂತ? ಹೊರಗಡೆ ಇರೋದು ಎಷ್ಟು ಡೇಂಜರ್ ಗೊತ್ತಾ? ಇಂಥ ಟೈಮಲ್ಲಿ ಅವ್ರಿಬ್ರೇ ಇರ್ತೀನಿ ಅಂತ ಹಠ ಬೇರೆ ಮಾಡ್ತಾಳೆ. ಅಮ್ಮು ನೀನು ರೌಡಿ ಬೇಬಿ, ನೀನೇ ಭಯ ಪಟ್ರೆ ಹೇಗೆ? ಇಲ್ಲ ರಾಜಣ್ಣ, ಎಂಥ ರೌಡಿ ಬೇಬಿ ಆಗಿದ್ರು ಅಮ್ಮಂಗೆ ಎಲ್ಲಿ ಏನಾಗ್ಬಿಡುತ್ತೋ ಅಂತ ನೆನ್ಸ್ಕೊಂಡ್ರೆ ಭಯ ಆಗುತ್ತೆ. ನನ್ನ ಜೀವನದಲ್ಲಿ ನನ್ನ ದೊಡ್ಡ ಶಕ್ತಿ ಹಾಗೆ ನನ್ನ ದೊಡ್ಡ ವೀಕ್ನೆಸ್ ಅಂದರೆ ನಮ್ಮಮ್ಮ. ಅಮ್ಮಂಗೆ ಪ್ರತಿ ಕ್ಷಣ ಇಲ್ಲಿ ಏನಾಗ್ಬಿಡುತ್ತೋ ಅಂತ ನನಗೆ ತುಂಬ ಗಾಬರಿ ಆಗ್ತದೆ. ಈ ಹೊಡೆದಾಟ ಬಡ್ದಾಟದಿಂದ ಅಪ್ಪನ ಕಳ್ಕೊಂಡ್ವಿ. ಪಾಪ ನಮ್ಮಪ್ಪ. ನಾವು ಚಿಕ್ಕವರಿರುವಾಗ ಒಂದ್ಸತಿಗೂ ನಮಗೆ ಬೈದೋರಲ್ಲ, ಕೈ ಮಾಡ್ದೋರಲ್ಲ, ಅಂಥವ್ರನ್ನ ಕೊಂದೇ ಬಿಟ್ರು ಪಾಪಿಗಳು. ಈ ಪರಿಸ್ಥಿತಿ ಎಲ್ಲ ನೆನ್ಸ್ಕೊಂಡ್ರೆ ನನಗೆ ಭಯ ಆಗಲ್ವಾ ರಾಜಣ್ಣ? ಇಂಥ ಟೈಮಲ್ಲಿ ಅಮ್ಮಂಗಿಲ್ಪ ಅಂದ್ರೆ ಬರಲ್ಲ ಅಂತಾಳೆ. ಬೇಡ, ತಾಯಿಗೆ ಏನೂ ಆಗಲ್ಲ, ಧೈರ್ಯವಾಗಿರು. ಅಮ್ಮ, ನನಗೆ ನಮ್ಮ ಅಪ್ಪ ಅಮ್ಮನೇ ನನ್ನ ಪ್ರಪಂಚ. ಈಗಾಗಲೇ ನನ್ನ ಅರ್ಧ ಪ್ರಪಂಚನ ನಾನು ಕಳ್ಕೊಂಡಿದ್ದೀನಿ. ಅದು ಅದೇ ನೆನೆ ವಿಪರೀತ ಗಾಳಿ ಇತ್ತಲ್ವಾ, ಕಿಟಕಿಗಳು ಒಂದಕ್ಕೊಂದು ಹೊಡ್ಕೊಂಡು ಗಾಜೆಲ್ಲ ಚೂರಾಯ್ತಷ್ಟೇ. ನಿಜವಾಗಿ ಸತ್ಯವಾಗ್ಲು ಸುಳ್ಳು. ನಿನ್ನೆ ರಾತ್ರಿ ಆ ಅಗ್ನಿ ಮತ್ತೆ ಬೆಟ್ಟಪ್ಪನ ಕಡೆಯವ್ರು ಬಂದು ನಿಮ್ಮ ಮನೆ ಮೇಲೆ ಕಲ್ಲು ಹೊಡೆದು ಈ ರೀತಿ ಗ್ಲಾಸ್ ಎಲ್ಲ ಹೊಡೆದು ಹಾಕಿದ್ದಾರೆ, ಸರಿ ತಾನೆ? ಅದು ಅದು ನಿಜ ತಾನೆ? ಹೌದು. ಮತ್ ಯಾಕೆ ಸುಳ್ಳು ಹೇಳಿದ್ರಿ ಪರಿಮಳ ಅವ್ರೆ? ಸುಹಾಸಿನಿ ಅವರೇ, ಅದಲ್ಲೇ ಬಿಟ್ಬಿಡಿ. ನೀವು ನೀವು ಏನು ಬಂದಿದ್ದು ಅಂತ ನಂಗೆ ಗೊತ್ತಾಗ್ಲಿಲ್ಲ. ಇಲ್ಲ ಪರಿಮಳ, ನಾನು ಆ ವಿಚಾರ ಬಿಡಲ್ಲ. ಅದೇ ವಿಚಾರನ ನಿಮ್ ಹತ್ರ ಮಾತಾಡೋದಕ್ಕೆ ನಾನು ನಿಮ್ಮ ಮನೆಗೆ ಬಂದಿರೋದು. ಅಂದ್ರೆ ನಿಮ್ಮನ್ನ ಇಲ್ಲಿಂದ ನಮ್ಮ ಮನೆಗೆ ಕರ್ಕೊಂಡು ಹೋಗೋದಕ್ಕೆ ಬಂದಿರೋದು. ನಂಗೆ ಅರ್ಥ ಆಗ್ಲಿಲ್ಲ. ಪರಿಮಳ ಅವ್ರೆ, ನೀವಿನ್ ಮುಂದೆ ಈ ಮನೆಯಲ್ಲಿ ಒಬ್ಬರೇ ಇರೋದು ಬೇಡ. ಎಷ್ಟೇ ಆದ್ರೂ ಅದು ನಿಮ್ಮ ಮಕ್ಕಳ ಮನೆ. ಇನ್ ಮುಂದೆ ನಿಮ್ಮ ಮನೆ ಕೂಡ. ನನ್ನ ಜೊತೆ ಬನ್ನಿ. ಸುಹಾಸಿನಿಯವರೇ, ನೀವು ಹೇಳಿದ್ದೆಲ್ಲ ನನಗೆ ಅರ್ಥ ಆಯಿತು. ಆದರೆ ನನಗೆ ಅಲ್ಲಿಗೆ ಬರೋದಕ್ಕೆ ಮನಸ್ಸಿಲ್ಲ. ದಯವಿಟ್ಟು ಬಲವಂತ ಮಾಡಬೇಡಿ. ಪರಿಮಳ ಅವರೇ, ನೀವು ನಮ್ಮ ಮನೆಗೆ ಬರಬೇಕು ಅಂದ್ರೆ ಬರ್ಬೇಕಷ್ಟೇ. ನೋಡಿ, ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಆಗಲ್ಲ ಅಂತ ಮಾತ್ರ ಹೇಳ್ಬೇಡಿ. ಅಕ್ಕ, ಹೇ ಅಂಜು, ನೀನಾವಾಗ ಬಂದೆ? ಈಗಷ್ಟೇ ಬಂದೆ ಅಕ್ಕ.
ಇಲ್ಲೇ ಅಮ್ಮ ಎಲ್ಲಿದ್ದಾಳೆ? ನೀನೊಬ್ಳೆ ಬಂದ? ಅಕ್ಕ ಸಮಾಧಾನ ಮಾಡ್ಕೋ, ಅಮ್ಮಂಗೆ ಏನೂ ಆಗಿಲ್ಲ, ಅಮ್ಮ ಇಲ್ಲೇ ಇದ್ದಾರೆ. ನಾವಿಬ್ರು ನಿಮ್ಮನೆಗೆ ಬಂದ್ಬಿಟ್ವಿ ಅಕ್ಕ. ಇನ್ಮೇಲಿಂದ ನಾವಿಬ್ರು ನಿಮ್ಮನೇಲೇ ಇರ್ತೀವಿ. ಮಂಜು, ಏನೇ ಹೇಳ್ತಿದ್ಯಾ? ನೀನು ಹೇಳ್ತಿರೋದು ನಂಗೆ ಒಂದು ಅರ್ಥ ಆಗ್ತಿಲ್ಲ. ಇದು ಅಕ್ಕ, ಇವತ್ತು ಬೆಳಗ್ಗೆ ನಮ್ಮ ಮನೆಗೆ ಸುಹಾಸಿನಿ ಅತ್ತೆ ಬಂದಿದ್ರು. ಅವರೇ ನಮ್ಮಿಬ್ಬರನ್ನ ಒತ್ತಾಯ ಮಾಡಿ ಇಲ್ಲಿ ಕರ್ಕೊಂಡ್ಬಂದ್ರು. ಅತ್ತೆ, ಅಕ್ಕ ನಾನೇ ಬಂದೆ ಇರು. ಅಂಜಲಿ, ನೀನು ಆರಾಮಾಗಿ ತಿಂಡಿ ತಿನ್ನು. ನಾನು ಅಮೂಲ್ಯಾಗೆಲ್ಲ ಹೇಳ್ತೀನಿ. ಅಮೂಲ್ಯ, ಆರ್ತಿ, ನಾನೇ ಮನೆಗೆ ಹೋಗಿ ಕರ್ದೆ. ನಿಮ್ಮಮ್ಮ ಅಂಜಲಿ ಇಬ್ರು ಬಂದಿದ್ದಾರೆ. ಅತ್ತೆ ಏನ್ ಹೇಳ್ತಿದ್ದೀರಾ ಅತ್ತೆ? ಹೌದು ಅಮೂಲ್ಯ, ಪರಿಮಳ ಅವರು ಕೆಳಗಡೆ ಗೆಸ್ಟ್ ರೂಮ್ ಅಲ್ಲಿ ಇದ್ದಾರೆ. ಅವ್ರಿಗೆ ಕಾಲ್ ನೋವು ಸ್ವಲ್ಪ ಜಾಸ್ತಿ ಆಗಿತ್ತು, ಅದಕ್ಕೆ ಡಾಕ್ಟರ್ನ ಕರ್ಸಿದ್ದೀನಿ. ಹೌದಾ ಅಕ್ಕ, ಬಾ ಹೋಗಿ ನೋಡೋಣ. ಅಂಜು, ಮದರ್ ಇಂಡಿಯಾ ನಿಮ್ನ ಫೋರ್ಸ್ ಮಾಡಿ ಕರ್ಕೊಂಡ್ಬಂದಿಲ್ಲ ತಾನೆ? ಇಲ್ಲ ಬಾಬಾ, ಆ ಥರ ಏನೂ ಇಲ್ಲ. ಈ ಮನೆ ಕಟ್ಟೋದಕ್ಕೆ ವೇದಾಂತ್ ಎಷ್ಟು ಕಷ್ಟಪಟ್ಟಿದ್ದಾನೆ, ಅದೇ ತರ ನಿನ್ನ ಫ್ಯಾಮಿಲಿನ ಉಳಿಸ್ಕೊಳ್ಳೋದಕ್ಕೆ ನೀನ್ ಎಷ್ಟು ಕಷ್ಟಪಟ್ಟಿದ್ಯಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಿಮ್ ತಂದೆ ಸಾವಿಂದ ನೀನ್ ತುಂಬಾ ನೊಂದಿದ್ಯಾ. ಜೊತೆನಲ್ಲಿ ನಿನ್ನ ತಾಯಿನ ಈ ಮನೆಗೆ ಕರ್ಕೊಂಡ್ ಬರೋ ಜವಾಬ್ದಾರಿ ಕೂಡ ಹೊತ್ಕೊಂಡಿದ್ದೆ. ನಿನ್ನ ನೋವನ್ನಂತೂ ನಾನ್ ತಗೊಳ್ಳೋದಕ್ಕಾಗಲ್ಲ. ಕಡೆ ಪಕ್ಷ ನಿನ್ ಜವಾಬ್ದಾರಿ ಆದ್ರೂ ಕಡಿಮೆ ಮಾಡೋಣ ಅಂತ ನಾನೇ ಹೋಗಿ ಪರಿಮಳ ಅವ್ರನ್ನ ಕರ್ಕೊಂಡ್ ಬಂದೆ. ಸುಹಾಸಿನಿ, ನೀನು ತುಂಬಾ ಒಳ್ಳೆ ಕೆಲಸ ಮಾಡಿದೆ ಕಣೆ. ನೀನು ಮಾಡಿದ ಕೆಲಸದಿಂದ ನಾನು ಗರ್ವದಿಂದ ಹೇಳ್ಕೊಡ್ತೀನಿ, ಸುಹಾಸಿನಿ ನನ್ನ ಮಗಳು ಅಂತ. ನೀನು ದೊಡ್ಡ ಕೆಲಸ ಮಾಡಿದೆ ಅಂತ ನಾನು ಹೇಳ್ತಾ ಇಲ್ಲ. ಪರಿಮಳನ ಮನೆ ಕರ್ಕೊಂಡು ಬರಬೇಕು ಅಂತ ಒಳ್ಳೆ ಬುದ್ಧಿ ಬಂತಲ್ಲ, ಅಷ್ಟು ಸಾಕು ಕಣೆ ನನಗೆ. ಇಂಡಿಯಾ, ರಿಯಲಿ ಸಾರಿ. ಏನ್ ಮಾಡ್ತಾ ಇದೀಯ ಧ್ರುವ ನೀನು? ಇಲ್ಲ ಮದರ್ ಇಂಡಿಯಾ, ರಿಯಲಿ ಸಾರಿ. ಮಂಜು ಅಪ್ಪನ ಸಾವನಲ್ಲಿ ನಿಮ್ ಕೈವಾಡ ಇದೆ ಅಂತ ತುಂಬಾ ಡೌಟ್ ಇತ್ತು. ಇವತ್ತು ಡೌಟ್ ಎಲ್ಲ ಕ್ಲಿಯರ್ ಆಯ್ತು. ಇನ್ಸ್ಪೆಕ್ಟರ್ ಹೇಳಿದ್ರು ಮಗು ಕಿಡ್ನಾಪ್ ಆದಾಗ ಅಮ್ಮನಿಂದ ಬೆಟ್ಟಪ್ಪಂಗೆ ಕಾಲ್ ಹೋಗಿತ್ತು ಅಂತ. ಅದಕ್ಕೆ ಮಂಜು ಅಪ್ಪ ಸಾಯೋದಕ್ಕೆ, ಮಗು ಕಿಡ್ನಾಪ್ ಆಗೋದಕ್ಕೆ ನೀವೇ ಕಾರಣ ಅಂತ ಅಂದ್ಕೊಂಡಿದ್ದೆ. ಮತ್ತೆ ಪೊಲೀಸರು ಕಾಲ್ ಮಾಡಿದ್ರು, ಇನ್ಫಾರ್ಮೇಶನ್ ಕೊಟ್ಟಿದ್ದು ಬೆಟ್ಟಪ್ಪನ ಹುಡುಗರು ಅಂತ. ಅವರು ನಮ್ಮ ಮನೆ ಅಕ್ಕಪಕ್ಕನೇ ಮೂಮೆಂಟ್ಸ್ಗಳನ್ನ ವಾಚ್ ಮಾಡ್ತಿದ್ರಂತೆ. ಆಗ್ಲೇ ನಿಮ್ಮ ಮೇಲೆ ನಡೆದ ಅನುಮಾನ ನನಗೆ ಕ್ಲಿಯರ್ ಆಗಿತ್ತು. ಆದರೆ ಈಗ ನೀವು ಪರಿಯಮ್ಮನ ಕರ್ಕೊ ಬಂದಾಗ ನನ್ನ ನಿಮ್ಮ ಸಂಪೂರ್ಣ ನಂಬಿಕೆ ಬಂತು. ಧ್ರುವ, ನಿಮ್ಮೆಲ್ಲರೂ ನಂಬಿಕೆ ಗಳಿಸ್ಬೇಕು ಅಂತ ನಾನು ಹೀಗೆ ಮಾಡಿದ್ದಲ್ಲ. ನನಗೆ
ಅಮೂಲ್ಯ ಸಂಕಟನ ನೋಡೋದಕ್ಕಾಗ್ತಾ ಇರ್ಲಿಲ್ಲ. ಜೊತೆನಲ್ಲಿ ಪರಿಮಳ ಅವರು ಆ ಮನೆಯಲ್ಲಿ ಒಂಟಿಯಾಗಿರೋದು ಕೂಡ ಇಷ್ಟ ಇರ್ಲಿಲ್ಲ. ಅದಕ್ಕೆ ಹೀಗೆ ಮಾಡ್ತಾರೆ. ಮಕ್ಳ ಕೈಲಿ ಮಾಡೋಕ್ ಆಗದೆ ಇರೋ ಕೆಲ್ಸನ ನಾನ್ ಮಾಡಿ ತೋರಿಸ್ದೆ. ಅದ್ ಹೇಗೆ? ನೋಡು, ಇವತ್ತು ನೀನು ಪರಿಮಳ ಅವ್ರ ಮನೆಗೆ ಹೋಗ್ಬೇಕು. ಆ ಅಗ್ನಿ ಮತ್ತೆ ಬೆಟ್ಟಪ್ಪನ್ ಕಡೆ ರೌಡಿ ತರ ಅವ್ರ ಮನೆ ಮೇಲೆ ಕಲ್ಲು ಹೊಡಿಬೇಕು. ಒಬ್ಳೆ ಈ ಮನೆಯಲ್ಲಿ ಹೇಗಿರ್ತೀಯ ಅಂತ ಹೆದರ್ಸ್ಬೇಕು. ಅರ್ಥ ಆಯ್ತಾ? ಸರಿ ಮೇಡಮ್. ನೀನ್ ಏನ್ ಮಾಡ್ತೀಯೋ ಗೊತ್ತಿಲ್ಲ. ನೀನ್ ಹೊಡಿಯೋ ಕಲ್ಲಿಗೆ ಆ ಪರಿಮಳ ಹೆದರಿ ನಾಳೆನೆ ನನ್ನ ಜೊತೆ ನಮ್ಮನೆಗೆ ಬರೋದಕ್ಕೆ ಒಪ್ಕೋಬೇಕು. ಸರಿ ಮೇಡಮ್. ಎಷ್ಟು ಸಿಂಪಲ್ ಕೆಲಸ. ಆ ಪರಿಯವ್ರ ಮನೆಗೆ ಒಂದ್ 4 ಕಲ್ಲು ಹೊಡಿಸ್ದೆ, 1-2 ಗಾಜು ಪುಡಿ ಆಯ್ತು ಅಷ್ಟೇ. ಹೆದರ್ಕೊಂಡು ನನ್ ಜೊತೆ ಬಂದ್ಬಿಟ್ರು. ಬಂದಿದ್ದೇನೋ ಒಳ್ಳೇದಾಯ್ತು. ಇನ್ಮೇಲೆ ಈ ಮನೆಯಲ್ಲಿ ನನ್ನ ಮೇಲೆ ಯಾರು ಅನುಮಾನ ಪಡಲ್ಲ. ನಾನ್ ಹೇಳಿದ ಮಾತನ್ನೆಲ್ಲ ಕೇಳ್ತಾರೆ. ನನ್ನ ಕಣ್ಣು ಮುಚ್ಕೊಂಡು ನಂಬ್ತಾರೆ. ನನ್ನ ಪಾಲಿಗೆ ಅದಕ್ಕೆ ಇವತ್ತು ನನ್ನ ಕೈಯಾರೆ ನಾನೇ ಅಡ್ಗೆ ಮಾಡ್ತೀನಿ. ನೀವೆಲ್ಲರೂ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ಬೇಕು. ಸರಿ ಅತ್ತೆ, ನಾನು ಮತ್ತೆ ಅಮ್ಮು ನಿಮಗೆ ಹೆಲ್ಪ್ ಮಾಡ್ತೀವಿ. ಬೇಡ ಪ್ಲೀಸ್, ಇವತ್ತು ನಾನು ಒಬ್ಳೆ ಅಡ್ಗೆ ಮಾಡ್ತೀನಿ. ಯಾರ ಹೆಲ್ಪು ಬೇಡ. ಅಂಜು ಎಲ್ಲೋ? ಅಂಜು ಮಲಗಿದ್ಲು. ಮಲಗಿರೋಳನ್ನ ಇನ್ಯಾಕೆ ಎಬ್ಬಿಸ್ತೆ ಅಂತ ಹಾಗೆ ಬಂದೆ. ಆದ್ರೂ ಈ ವಯಸ್ಸಿಗೆ ಏನ್ ಗೊತ್ತು ಹೊಡಿತಾಳು. ಸರಿ ಅತ್ತೆ, ಏನೋ ಹೆಲ್ಪ್ ಬೇಡ ಅಂತಿದ್ರಲ್ಲ, ಯಾವ ವಿಚಾರಕ್ಕೆ? ಸಾರ್ಥಕ್, ಇವತ್ತು ನಾನೇ ಎಲ್ರಿಗೂ ಅಡ್ಗೆ ಮಾಡ್ತಾ ಇದ್ದೀನಿ. ಅತ್ತೆ, ನೀವೇ ಈ ಮಾತನ್ನ ಹೇಳ್ತಿರೋದು? ನೀವ್ ಅಡಿಗೆ ಮಾಡ್ತೀರಾ? ಯಾಕೆ ಸಾರ್ಥಕ್, ನಾನು ಅಡ್ಗೆ ಮಾಡೋ ಹಾಗಿಲ್ವಾ? ಕಾಲೇಜ್ ಟೈಮಲ್ಲಿ ನಾವು ನಮ್ಮ ಫ್ರೆಂಡ್ಸು ಮತ್ತೆ ಆದ್ಯನೂ ಬರ್ತಿದ್ದು, ಎಲ್ಲ ಸೇರಿ ಟ್ರೆಕ್ಕಿಂಗ್ ಹೋಗ್ತಿದ್ವಿ. ಅದು 20-25 ಕಿಲೋಮೀಟರ್ ನಡಿಬೇಕಿತ್ತು. ಬಾವಾ, ನೀವು ಕಾಲೇಜ್ ಡೇಸ್ ಟ್ರೆಕ್ಕಿಂಗ್ ಕೂಡ ಹೋಗ್ತಿದ್ರಾ? ಒಂದ್ಸಲಿ ಹೀಗೆ ಎಷ್ಟು ಹತ್ತಿದ್ರು ಪೀಕೆ ಸಿಗ್ಲಿಲ್ಲ. ಇರೋ ಬರೋ ತಿಂಡಿ ಎಲ್ಲ ಖಾಲಿ. ಆಗ ನಾನು ಬುದ್ಧಿವಂತಿಕೆಯಿಂದ ಒಂದು ಪ್ಲಾನ್ ಮಾಡಿದ್ದೆ. ಏನ್ ಗೊತ್ತಾ, ಮ್ಯಾಗಿ ಪ್ಯಾಕೆಟ್ ತಗೊಂಡೋಗಿದ್ದೆ. ಆಗ ಅಲ್ಲೇ ಇದ್ದಿದ್ದ ಕಸ ಕಡ್ಡಿ ಎಲ್ಲ ಗುಡ್ಡೆ ಹಾಕಿ ಆದಿಮಾನವ್ರ ತರ ಕಲ್ಲಲ್ಲಿ ಬೆಂಕಿ ಹಚ್ಚಿ ಸ್ಟಾರ್ಟ್ ಮಾಡಿದ್ವಿ. ತರಕಾರಿನೂ ತಗೊಂಡೋಗಿದ್ದೇನೋ? ಹೂಜಿ, ತರಕಾರಿನೂ ತಗೊಂಡೋಗಿದ್ವಿ. ಆದ್ರೆ ಅಲ್ಲೊಂದು ಟ್ವಿಸ್ಟ್ ಇದೆ. ಅಲ್ಲೂ ಈರುಳ್ಳಿ ನಾನೇ ಕಟ್ ಮಾಡ್ತಿದ್ದೆ. ಆಗ್ಲೂ ಕಣ್ಣೀರು ಬರ್ತಿತ್ತು, ಆದ್ರೂ ಬಿಡ್ತಿರ್ಲಿಲ್ಲ. ಕೊನೆಗೂ ಮ್ಯಾಗಿನ ಮಾಡೇ ಬಿಟ್ಟೆ ನಾನು. ಆಮೇಲೆ ಮ್ಯಾಗಿ ಏನೋ ರೆಡಿ ಆಯ್ತು. ಸ್ವಲ್ಪ ಹೊತ್ತಾದ್ಮೇಲೆ ತಿನ್ನೋಣ ಅಂತ ಆ ಕಡೆ ಹೋದ್ವಿ. ಹಂಗ ಹೋಗಿ ಹಿಂಗ್ ಬರೋಷ್ಟೊಳಿ ಪಾತ್ರೆಯಲ್ಲಿ ಮ್ಯಾಗಿನೇ ಇಲ್ಲ. ದೂರದಲ್ಲಿ ನೋಡಿದ್ರೆ ಯಾವ್ದೋ ಕರಡಿ ಹೋಗ್ತಾ ಇತ್ತು. ಆಗ ನಮ್ಗೆ ಅರ್ಥ ಆಗಿದ್ದೇನು ಅಂದ್ರೆ, ನಮ್ ಮ್ಯಾಗಿನ ಕರಡಿ ತಿನ್ಕೊಂಡು ಹೋಗಿದೆ ಅಂತ. ಕರಡಿಗೆ ಜಾಮೂನ್ ತಿನ್ಸ್ಬಾರ್ದು ಅಂತಾರೆ, ನಾವು ಮ್ಯಾಗಿ ತಿನ್ಸಿದೀವಿ. ಸಾರ್ಥಕ, ನಿನ್ ಸ್ಟೋರಿ ಕೆಟ್ಟದ್ರಲ್ಲಿ ಕೆಟ್ಟದಾಗಿತ್ತು. ಅಲ್ಲ, ನೀನ್ ಏನ್ ಹೇಳೋದಕ್ಕೆ ಹೊರಟಿದ್ಯಾ? ಅಂದ್ರೆ ಅಡಿಗೆ ಮಾಡೋದ್ರಲ್ಲಿ ನಮ್ದು ಆ ರೀತಿ ವರ್ಲ್ಡ್ ರೆಕಾರ್ಡ್ ಇದೆ ಅಂತ ಹೇಳಿತ್ತು. ನನ್ನ ಅಡಿಗೆ ಬಗ್ಗೆ ಡೌಟ್ ಪಡ್ತೀಯಲ್ವ ನೀನು? ನೋಡೀಗ ಅತ್ತಿಗೆ ಎಷ್ಟು ಹೆಲ್ಪ್ ಮಾಡ್ತೀನಿ ಅಂತ. ಈರುಳ್ಳಿ ಕಟ್ ಮಾಡಿ ಬಿಡ್ತೀನಿ.
ಇಲ್ವಲ್ಲೋ ಆಗ್ಲಿ ಈ ಲೆವೆಲಿಗೆ ಅಳ್ತಿದ್ಯಲ್ಲ. ನೀನು ಕೊಟ್ಟಿದ್ದ ಬಿಲ್ಡಪ್ಪಿಗೆ ನಾನು ಏನೋ ಅಂದ್ಕೊಂಡೆ. ಯಾಕ ನಗ್ತಾ ಇದೀಯಾ? ಯಾಕೋ ಮಗ ಏನಾಯ್ತು? ಇವ್ನು ಯಾರು ಗೊತ್ತೇನೋ? ಅವತ್ ಅಗ್ನೇಣ್ಣ ಮೇಲೆ ಹಾಸ್ಪಿಟ್ಲಲ್ಲಿ ಅಟ್ಯಾಕ್ ಮಾಡಕ್ ಬಂದಿದ್ನಲ್ಲ, ಅವನೇ ಇವನು. ದೊಡ್ಡ ಚಲ್ಡ್ ಗಿರಾಕಿ. ಹೊರಡೋ ಇಲ್ಲಿಂದ. ಇಲ್ಲೆಲ್ಲ ಬರ್ಬಾರ್ದು, ಹೋಗೋ. ನಿನ್ಗೆ ಹೇಳ್ತಾ ಇರೋದು ಹೊರಡೋ. ನೀನೇ ಕರೆಕ್ಟ್ ಆಗಿ ಹುಡ್ಕೊಂಡ್ ಬಂದಿದ್ಯಾ. ಅಪ್ಪಾಜಿ ಬಂದ್ರೆ ನಿನ್ ಕತೆ ಮುಗೀತು. ಹೊರಡೋ ಬೇಗ, ಇಲ್ಲಾಂದ್ರೆ ಅಷ್ಟೇ ನೀನ್ ಇವತ್ತು. ಏನೋ ಗುರಾಯಿಸ್ತಾ ಇದೆಯಾ? ದಿವ್ಸ ಕಣ್ಣು ನಿನಗೆ ಹೇಳ್ತಿರೋದು. ಓಡ್ಕೊಂಡ ಇಲ್ಲಿಂದ. ಓಡಾದ್ರೆ ಬಿಡಪ್ ತಗೊಂತಿದ್ಯೇನಾ? ಅಮ್ಮ, ನೀ ಸುಮ್ಮನೆ ಗಾಬರಿ ಪಡ್ಬೇಡಮ್ಮ. ಬಂದೇ ಬರ್ತೇನೆ ಧ್ರುವ, ಏನಾಗಿರಲ್ಲ. ಅಜ್ಜಿ, ಈ ರಾಜಣ್ಣಂಗೆ ಒಂಚೂರು ತಾಳ್ಮೆ ಅನ್ನೋದೇ ಇಲ್ಲ. ಎಲ್ಲದಕ್ಕೂ ಹೊಡೆಯೋದೇ ಬಡಿಯೋದೇ ಸೊಲ್ಯೂಷನ್ ಅಂತ ಅನ್ಕೊಂಡಿದ್ದಾರೆ. ಅಮ್ಮ, ಸುಮ್ಮನೆ ಯಾಕೆ ಟೆನ್ಷನ್ ಮಾಡ್ಕೊಳ್ತೀಯ? ಧ್ರುವ ಅಗ್ನಿ ಮನೆಗೆ ಹೋಗಿದ್ದಾನೆ ಅಂತ ಏನೇ ಗ್ಯಾರಂಟಿ? ಪೊಲೀಸ್ನವರು ಅಗ್ನಿನ ಹುಡುಕ್ತಾ ಇದ್ದಾರೆ, ಅವ್ರಿಗೆ ಸಿಕ್ಕಿಲ್ಲ. ಇನ್ನು ನಮ್ ಧ್ರುವನಿಗೆ ಸಿಕ್ತಾನ? ಹೌದಲ್ವಾ ಅಣ್ಣ? ರಾಜಣ್ಣಂಗೆ ಅಗ್ನಿ ಮನೆ ಎಲ್ಲಿದೆ ಅಂತ ಗೊತ್ತಿಲ್ಲ ಅಲ್ವಾ? ಅದು ಹೇಳಣ್ಣ, ಗೊತ್ತಿಲ್ವಾ? ಹಾಂ, ಇವತ್ತು ಬೆಳಿಗ್ಗೆ ಧ್ರುವಂಗೆ ಇನ್ಸ್ಪೆಕ್ಟರ್ ಕಾಲ್ ಮಾಡಿದ್ರು. ಅವರೇ ಅಗ್ನಿ ಮನೆ ಅಡ್ರೆಸ್ ಹೇಳಿದ್ರು. ಹೌದಲ್ವಾ? ಪೊಲೀಸವರಿಗೆ ಅಗ್ನಿ ಮನೆ ಎಲ್ಲಿದೆ ಅಂತ ಗೊತ್ತಾದ್ಮೇಲೆ ಬೆಟ್ಟಪ್ಪನ್ನೇ ಅರೆಸ್ಟ್ ಮಾಡ್ತಿಲ್ಲ? ಅದು ಬೆಟ್ಟಪ್ಪ ಇವತ್ತು ಕೋರ್ಟ್ನಲ್ಲಿ ಆಂಟಿಸಿಪೇಟರಿ ಬೇಲ್ ತಗೊಂಡಂತ. ಅಂದ್ರೆ ಅಜ್ಜಿ, ಆ ಬೇಲ್ನ ಕೋರ್ಟಿಂದ ತಗೊಂಡ್ರೆ
ಪೊಲೀಸರು ಅರೆಸ್ಟ್ ಮಾಡೋದಕ್ಕಾಗಲ್ಲ. ಅದೇಗೆ ಕೋರ್ಟ್ ಬೇಲ್ ಸ್ಯಾಂಕ್ಷನ್ ಮಾಡ್ತವ್ರಿಗೆ? ಅದು ಅಮ್ಮು, ಕೋರ್ಟ್ನಲ್ಲಿ ಆ ಬೆಟ್ಟಪ್ಪನ ಕಡೆ ಲಾಯರು ಚಿಕ್ಕಪ್ಪಂದು ಕೊಲೆ ಅಲ್ಲ ಸೂಸೈಡ್ ಅಂತ ಪ್ರೂವ್ ಮಾಡಿದ್ರು. ಅದಕ್ಕೆ ಕೋರ್ಟ್ನಲ್ಲಿ ಬೆಟ್ಟಪ್ಪನಿಗೆ ಬೇಲ್ ಸಿಕ್ಕಿತ್ತು. ಅದಾದ್ಮೇಲೆ ಇನ್ಸ್ಪೆಕ್ಟರ್ ಧ್ರುವಂಗೆ ಕಾಲ್ ಮಾಡಿ ಬೆಟ್ಟಪ್ಪ ಇರೋ ಜಾಗ ಹೇಳಿದ್ರು. ಹಾಗಾದ್ರೆ ರಾಜಣ್ಣ ಈಗ ಬೆಟ್ಟಪ್ಪನ ಮನೆಗೆ ಹೋಗಿದಾರ? ಅಯ್ಯೋ ದೇವ್ರೆ, ಈ ಧ್ರುವ ಯಾಕೆ ಇಂಥ ಸಾಹಸ ಕೈ ಹಾಕ್ದ? ಮೊದಲೇ ಅವ್ರ ಕಡೆಯವರಿಂದ ನಮ್ಗೆ ಅಪಾಯ ಇದೆ. ಅಪಾಯದಿಂದ ದೂರ ಇರೋದು ಬಿಟ್ಟು ಅಪಾಯದ ಹತ್ರನೇ ಹೋಗ್ತಾ ಇದ್ದಾನಲ್ಲ ಇವನು. ದೇವ್ರೆ, ಧ್ರುವನಿಗೆ ಏನೂ ಆಗದೆ ಇರ್ಲಿದಪ್ಪ. ಅಜ್ಜಿ, ನಾವೀಗ ಬೇಡ್ಕೋಬೇಕಾಗಿರೋದು ರಾಜಣ್ಣಂಗೆ ಏನು ಆಗದೆ ಇರ್ಲಿ ಅಂತಲ್ಲ, ರಾಜಣ್ಣಯಿಂದ ಅವ್ರಿಗೇನು ಆಗದೆ ಇರ್ಲಿ ಅಂತ. ಅಮ್ಮ, ಏನೇ ಮಾತಾಡ್ತಾ ಇದೀಯ ನೀನು? ಅಮ್ಮ, ನಿನ್ನೆ ಕೇಳಿದ್ದು. ನನಗೆ ರಾಜಣ್ಣ ಏನು ಅಂತ ಗೊತ್ತು. ನನಗೆ ಭಯ ಆಗ್ತಿರೋದು ಅವ್ರು ರಾಜಣ್ಣಂಗೆ ಏನೋ ಮಾಡ್ಬಿಡ್ತಾರೆ ಅಂತಲ್ಲ. CCTV ಆನ್ ಮಾಡೋ. ಬೇಗ ಆನ್ ಮಾಡೋ. ಅಪ್ಪಾಜಿ, ಖಂಡಿತ ವೇದಾಂತ ಬಂದಿರ್ತಾನೆ. ನಮ್ಮ ಹುಡುಗರಿಗೆ ಓಡ್ದಿದ್ದಾನೆ ಅಂದ್ರೆ ಆ ವೇದಾಂತ ಇರ್ತಾನೆ. ಅಪ್ಪಾಜಿ, ಈ ಸಲಿ ಮಾತ್ರ ಆ ವೇದಾಂತನ ಬಿಡ್ಲೇಬಾರ್ದು. ಅವನಿಗೆ ಒಂದು ಗತಿ ಕಾಣಿಸ್ಲೇಬೇಕು. ಬೇಗ ಆನ್ ಮಾಡೋ. ಅಪ್ಪಾಜಿ, ಇದು ಪಕ್ಕ ವೇದಾಂತೆ. ಹುಲಿ ಬಂತು ಅಂತ ಅಂದ್ಕೊಂಡ್ರೆ ಬಂದಿರೋದು ಇಲಿ ಕಣಾಗ್ಲಿ. ಇಲ್ಲ ಅಪ್ಪಾಜಿ, ಮರಿ ಹುಲಿನೇ ಅದು. ಅಲ್ಲಿ ನೋಡಿ. ಅವನ ಮುಖದಲ್ಲಿ ಸ್ವಲ್ಪನೂ ಭಯನೇ ಇಲ್ಲ. ಅವನ ಮುಖದಲ್ಲಿ ಕಾಣಿಸ್ತಾ ಇರೋದು ಬರೀ ಸೇಡಿನ ಬೆಂಕಿ ಮಾತ್ರ. ಏಯ್, ಯಾರದು? ಅಗ್ನಿ, ನಿನ್ನ ಸ್ನೇಹಿತರನ್ನ ದೂರ ಇಟ್ಟಿರಬಹುದು, ಆದ್ರೆ ಶತ್ರುಗಳನ್ನು ಮಾತ್ರ ದೂರ ಇಡಬಾರ್ದು. ರಿಸೀವ್ ಮಾಡು ಕಾಲ್ನ. ಅಗ್ನಿ ಅವ್ರೆ, ಐ ಆಮ್ ರಿಯಲಿ ಸಾರಿ. ಹಾಯ್ ಹಲೋ ಹೇಳಬೇಕು ಅಂತ ಮ್ಯಾನರ್ಸ್ ಇಲ್ವಾ ನಿನ್ಗೆ? ಅದಕ್ಕಿಂತ ಮುಖ್ಯವಾಗಿ ನಾನು ನಿಮ್ಮ ಹತ್ರ ಸಾರಿ ಕೇಳಬೇಕಿತ್ತು, ಅದಕ್ಕೆ ಕೇಳಿ. ನನ್ಗೆ ಗೊತ್ತು ಅದೆಲ್ಲ. ಹೇಳು, ಏನಕ್ಕೆ ಫೋನ್ ಮಾಡಿದ್ದು? ನಿನ್ನೆ ನಿಮ್ಮ ರೌಡಿಗಳ ಮೇಲೆ ಯಾರು ಅಟ್ಯಾಕ್ ಮಾಡಿದ್ದು ಅಂತ
ನನಗೆ ಗೊತ್ತು. ಯಾರು? ಧ್ರುವ. ಅದು ಗೊತ್ತಿರೋ ವಿಚಾರ. ಬೇರೆ ಏನಾದ್ರೂ ಹೇಳಕ್ಕಿದ್ಯಾ? ನೋಡಿ, ಇವಾಗ ನಿಮ್ಗೆ ಧ್ರುವನೇ ಅಟ್ಯಾಕ್ ಮಾಡಿರೋದು ಅಂತ ಗೊತ್ತಿರ್ಬೋದು, ಆದ್ರೆ ಮುಂದೆ ಅವನು ಹೇಗೆ ಎಲ್ಲಿ ಅಟ್ಯಾಕ್ ಮಾಡ್ತಾನೆ ಅಂತ ಖಂಡಿತ ಗೊತ್ತಿಲ್ಲ ತಾನೆ. ಧ್ರುವ ಖಂಡಿತ ಸುಮ್ಮನೆ ಕುತ್ಕೊಳ್ಳೋ ಮನುಷ್ಯ ಅಲ್ಲ. ನಿಮ್ಮ ಹತ್ರನೂ ಬರ್ತಾನೆ, ಖಂಡಿತ ನಿಮ್ಮ ಅಪ್ಪನ ಹತ್ರನೂ ಬರ್ತಾನೆ. ಯಾಕೆ ನಿನ್ನ ತಲೆ ಮೇಲೆ ಗನ್ನಿಟ್ಟಿದ್ದು ಅವನೇ, ನೆನ್ಪಿಲ್ವಾ? ನಾನು ಬೆಟ್ಟಪ್ಪ ಮಾತಾಡ್ತಿರೋದು. ನನ್ನ ಹತ್ರ ಮಾತಾಡೋದಿದೆ, ಬೇಗ ಮನೆಗೆ ಬಾ. ನೀವ್ ಕರೆದ ತಕ್ಷಣ ನಾನ್ ನಿಮ್ ಮನೆಗ್ ಬರಕ್ ಆಗಲ್ಲ ಬೆಟ್ಟಪ್ಪ ಅವ್ರೆ. ಇಷ್ಟು ವರ್ಷ ನಾನು ನಿಮ್ ಮಗನ್ಗೆ ಸಾಕಷ್ಟು ಸಹಾಯಗಳನ್ನ ಮಾಡಿದ್ದೀನಿ. ಈಗ ಧ್ರುವನ್ ಬಗ್ಗೆ ಇನ್ಫಾರ್ಮೇಶನ್ ನನ್ನ ಹತ್ರ ಇಟ್ಕೊಂಡು ನಾನೇ ನಿಮ್ಮ ಮನೆ ಬಾಗ್ಲಿಗೆ ಬರ್ಬೇಕಾ? ಅಯ್ಯೋ ಕೂಸೆ, ನಿಮ್ ಮನೆಗೆ ಬಂದು ನಿನ್ನನ್ನು ಎತ್ತಾಕೊಂಡು ಹೋಗೋದು ನನಗೇನು ಕಷ್ಟನಾ? ನೀನಾಗ್ ನೀನೇ ಬರ್ತೀಯೋ ಅಥವಾ ನಿನ್ನನ್ನು ಕೊಂದು ನಿನ್ ಹೆಣ ನನ್ನ ಮನೆಗೆ ತರಲೋ? ಮಾತಾಡು ಕೂಸೆ. ಎಲ್ಲಿಗೆ ಬರ್ಬೇಕು? ನೀನೇ ಹೇಳ್ದಲ್ಲ ನನಗೆ ಏನ್ ಬೇಕಾದ್ರೂ ಶಿಕ್ಷೆ ಕೊಡಿ ಅಂತ. ಹೌದು, ನನಗೊಪ್ಪಿಗೆನೆ. ನಿನ್ ಮಾಡಿರೋ ತಪ್ಪಿಗೆ ನಿನ್ ಶಿಕ್ಷೆ ಸಾವು. ಸಾಯೋದಕ್ ಮುಂಚೆ ನಿನ್ ಕೊನೆ ಆಸೆ ಹೇಳೋ. ಸಾಧ್ಯ ಆದ್ರೆ ಈಡೇರ್ಸನ. ನನ್ನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಈ ಕ್ಷಣನೇ ನನ್ನ ಕೊಂದುಬಿಡಿ. ಆದ್ರೆ ಒಂದು ಸಾರಿ ನನ್ನನ್ನ ನಂಬಿ ನೋಡಿ, ನಾನ್ ನಿಮ್ಗೆ ಸಹಾಯಕ್ಕೆ ಬರ್ತೀನಿ. ಏನೋ ಬೇಡ, ನೀನ್ ಸಾಯೋದೇ ಒಳ್ಳೇದು. ನೀ ದೊಡ್ಡವರು ಹೇಳಿದ್ದಾರೆ, ನನ್ನ ಕಣ್ಣನ್ನು ಕಿತ್ಕೊಂಡ ಅಂತ ಮತ್ತೆ ನಾನು ಅವನ ಕಣ್ಣನ್ನು ಕಿತ್ಕೊಂಡ್ರೆ ಇಡೀ ಪ್ರಪಂಚವೇ ಕುರುಡಾಗ್ಬಿಡುತ್ತೆ ಅಂತ. ಸುಹಾಸಿನಿ, ನಿನ್ನಿಂದ ನಮಗೇನೋ ಉಪಯೋಗ ಆಗುತ್ತೆ ಅಂದ್ಯಲ್ಲ, ಏನದು? ಕರೆಕ್ಟ್. ನನ್ನನ್ನ ಕೊಂದ್ರೆ ನಿಮಗೇನ್ ಸಿಗುತ್ತೆ? ಅಬ್ಬಬ್ಬ ಅಂದ್ರೆ 2 ದಿನದ ಮಟ್ಟಿಗೆ ನೆಮ್ಮದಿ ಅಷ್ಟೇ. ಆದ್ರೆ ನನ್ನನ್ನ ಇಲ್ಲಿಂದ ಹೋಗೋದಕ್ ಬಿಟ್ರೆ ನಾನ್ ನಿಮ್ಗೆ ಸೂರ್ಯನಾರಾಯಣ ವಸಿಷ್ಠನ ತಂದ್ಕೊಡ್ತೀನಿ.